ನಮಸ್ಕಾರ ಸ್ನೇಹಿತರೆ. ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ. ಈ ಕತೆ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಕತೆ ಕೇಳೋರು ಎಲ್ರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಕೇಳಿ ಹಾಗೆ ಹೋಗ್ಬಿಡ್ಬೇಡಿ. ಕತೆನ ಶುರು ಮಾಡೋಣ. ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ 21ನೇ ಸಂಚಿಕೆ. ಇನ್ಸ್ಪೆಕ್ಟರ್ ಸರ್, ನೀವು ನಿಮ್ಮ ಡ್ಯೂಟಿ ಮಾಡಬಹುದು ಎಂದರು ಪ್ರಿನ್ಸಿಪಾಲ್. ಸರ್, 1 ನಿಮಿಷ ಎಂದು ನಿಲ್ಲಿಸಿದಳು ಪ್ರಿಯಾಂಕಾ. ಎಲ್ಲರ ಗಮನ ಅವಳ ಮೇಲೆಯೇ ಹರಿಯಿತು. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ ಕ್ಷಮಿಸಿ. ಆದ್ರೆ ಇದರಲ್ಲಿ ನನ್ನ ತಪ್ಪೊಂದೇ ಇಲ್ಲ. ಇದನ್ನೆಲ್ಲ ಮಾಡೋಕ್ ಹೇಳಿದ್ದು ಸೂರ್ಯನೇ ಸರ್. ಇದೆಲ್ಲ ಅವನದ್ದೇ ಪ್ಲಾನ್ ಎಂದಳು ಚೂರು ತಡವರಿಸದೆ. ಮಧು ಮೊದಲ ಬಾರಿಗೆ ತಲೆ ಎತ್ತಿ ಸೂರ್ಯನನ್ನ ನೋಡಿದಳು. ಆ ಒಂದು ನೋಟ ಸೂರ್ಯನನ್ನ ಕತ್ತಿಯಿಂದ ಇರುವ ಹಾಗೆ ಇರಿದಿತ್ತು. ನಿನ್ನ ನಂಬಿದ ನನಗೆ ಮೋಸ ಮಾಡಿಬಿಟ್ಟೆ ಎಂದು ಸಾರಿ ಹೇಳುತ್ತಿತ್ತು ಅವಳ ಕಂಗಳು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ರಾಜೇಂದ್ರ ಪ್ರಸಾದ್ ರವರು, ಏ ಹುಡುಗಿ, ಏನ್ ಹೇಳ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿಂಗೆ? ಪಿಂಕಿ ಸ್ವಲ್ಪ ಬೆದರಿದರೂ ಅದನ್ನು ತೋರಿಸಿಕೊಳ್ಳದೆ, ಹೌದು ಸರ್, ಸೂರ್ಯ ಮಧುನ 1.5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ರೆ ಮಧು ಆ ಪ್ರೀತಿನ ಒಪ್ಕೊಂಡಿಲ್ಲ. ಅದಕ್ಕೆ ನನ್ನ ಹತ್ರ ಈ ಕೆಲಸ ಮಾಡಿಸಿದ್ದಾನೆ ಸರ್ ಎಂದಾಗ ಅಲ್ಲೇ ನಿಂತಿದ್ದ ಸೂರ್ಯ, ಪ್ರಿಯಾಂಕಾ, ನಾಲ್ಗೆ ಬಿಗಿ ಹಿಡಿದು ಮಾತನಾಡು. ನಾನು ಅಷ್ಟು ನೀಚ ಮಟ್ಟಕ್ಕೆ ಇಳಿಯೋ ವ್ಯಕ್ತಿ ಅಲ್ಲ ಎಂದ. ಹೌದು ಸರ್, ಈ ಪಿಂಕಿ ಸುಳ್ಳು ಹೇಳ್ತಾ ಇದ್ದಾಳೆ. ಸೂರ್ಯ ಎಂಥವನು ಅಂತ ಇಡೀ ಕಾಲೇಜ್ಗೆ ಗೊತ್ತು. ಇಷ್ಟು ಚೀಪ್ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಎಂದು ಅನಿಕೇತ್ ಹೇಳಿದನು. ನೀನ್ ಸ್ವಲ್ಪ ಸುಮ್ಮನೆ ಇರು ಅನಿಕೇತ್. ಸೂರ್ಯ, ನೀನ್ ಮಧುನ ಪ್ರೀತಿ ಮಾಡಿದ್ದು ನಿಜನಾ? ಪ್ರಿನ್ಸಿಪಾಲ್ ಕೇಳಿದರು. ಸೂರ್ಯ ತಲೆ ತಗ್ಗಿಸಿದನು. ಮಧು, ಸೂರ್ಯ ನಿನ್ ಹತ್ರ ಬಂದು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಾ? ಮಧು ಹೌದೆಂದು ತಲೆ ಆಡಿಸಿದಳು. ನೀನು ಕೂಡ ಅವನನ್ನ? ಇಲ್ಲ ಸರ್, ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಯಾವತ್ತೂ ಹೇಳಿಲ್ಲ. ಮತ್ತ್ಯಾಕೆ ಅವನ ಮನೆಗೆ ಹೋಗಿದ್ದು? ಸರ್, ಅವರಮ್ಮ ಪರಿಚಯ ಇದ್ದಾರೆ ಸರ್, ಇವರು ಕೂಡ ಎಂದು ಅಳಲು ಶುರು ಮಾಡಿ, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್, ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಎಂದು ಜೋರಾಗಿ ಅಳಲು ಶುರು ಮಾಡಿದಾಗ ಸೂರ್ಯನ ಹೃದಯ ಹಿಂಡಿದ ಹಾಗಾಗಿತ್ತು. ಅವನಲ್ಲಿ ಒಂಥರಾ ಸಂಕಟ. ಅಂದ್ರೆ ನನ್ ಮಧುಗೆ ಕೂಡ ನನ್ ಮೇಲೆ ನಂಬಿಕೆ ಇಲ್ವಾ? ಆ ಪಿಂಕಿ ಹೇಳಿದ್ದು ಇವಳು ನಂಬಿಬಿಟ್ಲಾ ಅಂದುಕೊಳ್ಳುತ್ತಿದ್ದ. ಇನ್ನೇನ್ ಸರ್, ಕರೆದುಕೊಂಡು ಹೋಗಿ ಇವನನ್ನ, ನಾನೇ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮಧುವಿನ ತಂದೆ ಶ್ರೀನಿವಾಸ್ ಹೇಳಿದಾಗ, ಅವಸರ ಮಾಡಬೇಡ ಶ್ರೀನಿ, ಇದರಲ್ಲಿ ಅವನ ತಪ್ಪು ಖಂಡಿತ ಇರೋದಿಲ್ಲ. ಅವನು ತುಂಬಾ ಒಳ್ಳೆ ಹುಡುಗ. ಪ್ರಸಾದ್ ಶ್ರೀನಿವಾಸ್ ಕೈ ಹದುಮಿ ಹೇಳಿದರು. ಅಷ್ಟರಲ್ಲಿ ಮಧು, ಸರ್ ಪ್ಲೀಸ್ ಇವರಿಬ್ರನ್ನ ಕರೆದುಕೊಂಡು ಹೋಗ್ಬಿಡಿ. ಈ ತರ ನಂಬಿಸಿ ಮೋಸ ಮಾಡೋರಿಗೆ ಶಿಕ್ಷೆ ಆಗ್ಲೇಬೇಕು ಎಂದಳು. ಸೂರ್ಯನನ್ನ ನೋಡಿದಷ್ಟು ಹಿಂಸೆ ಆಗುತ್ತಿತ್ತು ಅವಳಿಗೆ. ಪ್ರಿಯಾಂಕಾ ಮುಖದಲ್ಲಿ ವ್ಯಂಗ್ಯ ಮಿಶ್ರಿತ ಗೆಲುವಿನ ನಗೆ. ಅದನ್ನ ನೋಡಿದವಳು ಪ್ರೀತಿ ಮಾತ್ರ. ರಾಜೇಂದ್ರ ಪ್ರಸಾದ್ ಅವರು ಏನು ಮಾತನಾಡದೆ ಸೂರ್ಯ ಮತ್ತೆ ಪ್ರಿಯಾಂಕಳನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋದ್ರು. ಸೂರ್ಯ ಮಧು ಕಡೆ ಒಂದು ನೋಟ ಬೀರಿದನು. ನಾನು ಕೆಟ್ಟವನಲ್ಲ ಮಧು ಎಂದು ಸಾರಿ ಹೇಳುತ್ತಿತ್ತು ಅವನ ಅಸಹಾಯಕತೆಯ ಕಂಗಳು. ಸೂರ್ಯನ ಹಿಂದೆ ಅನಿಕೇತ್ ಓಡಿ ಬಂದು, ನಾನ್ ಮುಂದೆ ಏನ್ ಮಾಡ್ಬೇಕು ಅಂತ ನೋಡ್ತೀನಿ, ಆದಷ್ಟು ಬೇಗ ನಿನ್ನ ಬಿಡಿಸ್ಕೊಂಡ್ ಬರ್ತೀನಿ ಎಂದು ಭರವಸೆ ತುಂಬಿದನು. ಸೂರ್ಯ ಅನಿಕೇತ್ಗೆ ಹೇಳಿದ್ದು ಒಂದೇ ಮಾತು, ಅಮ್ಮ ಜೋಪಾನ ಎಂದು. ಅನಿಕೇತ್ ತಲೆ ಆಡಿಸಿ, ಹೇಗಾದ್ರೂ ಈ ವಿಷಯ ಅವರಿಗೆ ತಿಳಿಯಬಾರದು, ಮೊದಲೇ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ಎಂದು ಪ್ರಿನ್ಸಿಪಾಲ್ ಹತ್ರ ಮಾತನಾಡಲು ಬರಲು ಪ್ರಿನ್ಸಿಪಾಲ್ ಆಗಲೇ ಅವರ ತಾಯಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದಲ್ಲದೆ ಮಧು ತಂದೆ ಆ ಫೋನ್ ತೆಗೆದುಕೊಂಡು, ಅಮ್ಮ ಮಗ ಸೇರ್ಕೊಂಡು ಎಷ್ಟು ಒಳ್ಳೆ ಪ್ಲಾನ್ ಮಾಡಿ ನನ್ನ ಮಗಳ ಜೀವನ ಉದ್ಧಾರ ಮಾಡಿದ್ದೀರಿ. ಛೀ, ನಿಮ್ಗೆ ನಾಚಿಕೆ ಅನ್ನೋದೇ ಇಲ್ವಾ? ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮಾನ ಕಳಿಯೋಕೆ ಮನ್ಸಾದ್ರೂ ಹೇಗ್ ಬರುತ್ತೆ? ಇಂಥ ತಪ್ಪಿಗೆ ದೇವರೇ ಶಿಕ್ಷೆ ಕೊಡ್ತಾನೆ, ನೋಡ್ತಾ ಇರಿ ಎಂದು ಲಕ್ಷ್ಮಿ ಅವರಿಗೆ ಮಾತನಾಡಲು ಬಿಡದೆ ಒಂದೇ ಸಮನೆ ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅನಿಕೇತ್ ಫೋನ್ ಕಸಿದುಕೊಂಡು ಕಾಲ್ ಕಟ್ ಮಾಡಿದನು. ಮನುಷ್ಯರೇನ್ರಿ ನೀವು? ನಿಮ್ಗೆ ಅವರಿಬ್ರ ಬಗ್ಗೆ ಏನಾದ್ರೂ ಗೊತ್ತಾ? ಸೂರ್ಯ ಈ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ. ಆ ತಲೆಕೆಟ್ಟ ಹುಡುಗಿ ಏನೇನೋ ಹೇಳಿದ್ಲು ಅಂತ ನಂಬಿ ಬಿಡೋದಾ ಎಂದಾಗ ಪ್ರೀತಿ, ಹೌದು ಸರ್, ಪ್ರಿಯಾಂಕ ಹೋಗುವಾಗ ನಗ್ತಾ ಹೋಗ್ತಾ ಇದ್ಲು. ಬೇಕಂತಲೇ ಅವಳು ಸೂರ್ಯನ ಹೆಸರು ಹೇಳಿದ್ದಾಳೆ ಅನ್ಸುತ್ತೆ. ನಾವೆಲ್ಲ ಒಂದೇ ರೂಮ್ನಲ್ಲಿ ಇರೋದು. ಅವಳು ಯಾವಾಗ್ಲೂ ಸೂರ್ಯನ ಬಗ್ಗೆನೇ ಮಾತನಾಡ್ತಾ ಇರ್ತಿದ್ಲು. ಅವಳು ಅವನನ್ನ ಲವ್ ಮಾಡ್ತಿದ್ದಾಳೆ. ನಿನ್ನೆ ಸೂರ್ಯ ನಮ್ ಸೆಮಿನಾರ್ ನಡೆಯೋ ಜಾಗಕ್ಕೆ ಬಂದು, ಮಧು ನನ್ನ ಹುಡುಗಿ, ಯಾರು ಅವಳ ಮೇಲೆ ಕಣ್ಣು ಹಾಕೋ ಆಗಿಲ್ಲ ಎಂದು ಹೇಳಿದಾಗ ಪ್ರಿಯಾಂಕಾ ಅಲ್ಲೇ ಹೊರಗೆ ನಿಂತಿದ್ದನ್ನ ನನ್ನ ಫ್ರೆಂಡ್ ಸಿಂಧು ನೋಡಿದ್ದಾಳೆ. ರೂಮ್ನಲ್ಲಿ ಸಿಂಧು ಜೊತೆ ಮಾತ್ರ ಮಾತನಾಡ್ತಿದ್ಲು. ಅವಳಿಗೆ ಇದ್ರ ಬಗ್ಗೆ ಏನಾದ್ರೂ ಗೊತ್ತಿರಬಹುದು ಎಂದಾಗ ಪ್ರಿನ್ಸಿಪಲ್ ರಾಮಣ್ಣನ್ನ ಕರೆದು ಸಿಂಧುನ ಕರೆಯೋಕೆ ಕಳಿಸಿದರು. ಸಿಂಧು ಬಂದ್ಮೇಲೆ ಇರೋ ವಿಷಯ ತಿಳಿಸಿ, ನಿನಗೇನಾದ್ರೂ ಈ ವಿಷಯದ ಬಗ್ಗೆ ಗೊತ್ತಾ ಎಂದಾಗ, ಈ ತರ ಮಾಡ್ತಾಳೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸರ್.
ಆದರೆ ನಿನ್ನೆ ರಾತ್ರಿ ಇವ್ರ ಪ್ರೀತಿ ತುಂಬ ದಿನ ಉಳಿಯಲ್ಲ, ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ಲು. ಅಲ್ಲದೆ ರಾತ್ರಿ ಒಂದು ಹೊತ್ತಿನಲ್ಲಿ ಎಚ್ಚರವಾದಾಗ ಅವಳು ಫೋನ್ನಲ್ಲಿ, ಸಾರಿ ಸೂರ್ಯ, ಇನ್ನೊಮ್ಮೆ ಈ ಥರ ಮಾಡಲ್ಲ, ಕ್ಷಮಿಸು, ನಾನು ಊರಿಗೆ ಹೋಗ್ತೀನಿ, 2 ದಿನ ಬಿಟ್ಟು ಬರ್ತೀನಿ, ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತೆಲ್ಲ ಮಾತನಾಡ್ತಾ ಇದ್ಲು. ಬೆಳಗಿನ ಜಾವ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೊರಡುವಾಗ ಮಧುವಿನ ಮೊಬೈಲ್ನಲ್ಲಿ ಏನೋ ನೋಡಿ ತನ್ನ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಹೋದ್ಲು. ಈಗ ಅನಿಸ್ತಿದೆ ಅವ್ರ ಅಪ್ಪನ ನಂಬರ್ ತೆಗೆದುಕೊಂಡಿರಬಹುದು ಅಂತ ಎಂದು ಒಂದೇ ಉಸಿರಿಗೆ ತನಗೆ ಗೊತ್ತಿದ್ದೆಲ್ಲವನ್ನು ಹೇಳಿದಳು ಸಿಂಧು. ಗೊತ್ತಾಯ್ತಾ ಮಧು, ಸೂರ್ಯಂದೇನು ತಪ್ಪಿಲ್ಲ ಅಂತ? ಇಡೀ ಒಂದಿನ ಅವನ ಜೊತೆ ಮೈಸೂರೆಲ್ಲ ಸುತ್ತಾಡಿದ್ದಿ, ಅವ್ರ ಅಮ್ಮ ಮಾಡಿದ ಅಡುಗೆಯನ್ನು ಊಟ ಮಾಡಿದ್ದಿ, ನೀನು ಇಷ್ಟೇ ಅಲ್ವಾ ಅವರನ್ನು ಅರ್ಥ ಮಾಡ್ಕೊಂಡಿದ್ದು? ಅವನು ಇಷ್ಟು ಕೆಟ್ಟವನಾಗಿದ್ರೆ ಅವತ್ತೇ ಎಲ್ಲ ಮುಗ್ದು ಹೋಗಿರ್ತಿತ್ತು. ಅನಿಕೇತ್ ತನ್ನ ಸ್ನೇಹಿತನನ್ನ ಎಂದೂ ಬಿಟ್ಟು ಕೊಡನು. ಮಧು ತಲೆ ತಗ್ಗಿಸಿದಳು. ಈಗೇನ್ ಪ್ರಯೋಜನ ಮಧು? ಸೂರ್ಯ ಆಗ್ಲೇ ಸ್ಟೇಷನ್ ತಲುಪಿರ್ತಾನೆ. ನಿಮ್ ತಂದೆ ಅವನ ಅಮ್ಮನ ಜೊತೆ ಮಾತನಾಡುವಾಗ ನೀನ್ ಸುಮ್ಮನಿದ್ದು ತಪ್ಪು ಮಾಡಿಬಿಟ್ಟೆ. ಅವನ ಅಮ್ಮ ಎಂದ ತಕ್ಷಣ ಸೂರ್ಯ ಹೇಳಿದ್ದು ನೆನಪಾಗಿ, ಛೇ, ಅವರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ, ಹೀಗೆ ಹೇಗಿದ್ದಾರೋ ಏನೋ ಎಂದು ಅವಸರಿಸಿ ಹೊರಟನು. ಪ್ರಸಾದ್ ಆಕರ್ಷ್ನನ್ನು ಜೊತೆಗೆ ಹೋಗೆಂದು ಕಳಿಸಿದರು. ಆಯ್ತಲ್ಲಮ್ಮ ಮಧು, ಆಗಿದ್ದಾಗಿ ಹೋಯ್ತು. ನೀನೇ ಧೈರ್ಯ ತಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ನಾಳೆಯಿಂದಲೇ ಕಾಲೇಜಿಗೆ ಬರೋಕೆ ಮನ್ಸು ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ವಲ್ಪ ದಿನ ಟೈಮ್ ತಗೊಂಡ್ ಬಾ. ಅಷ್ಟರಲ್ಲಿ ವಾತಾವರಣ ಸ್ವಲ್ಪ ತಿಳಿಗೊಂಡಿರುತ್ತೆ, ನೀವಿನ್ನು ಹೋಗಬಹುದು. ಸೂರ್ಯನ್ ಬಿಡಿಸೋ ಬಗ್ಗೆ ಏನ್ ನಿರ್ಧಾರ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ಎಂದು ಪ್ರಿನ್ಸಿಪಾಲ್ ಹೇಳಿದರು. ಇಷ್ಟೊತ್ತು ಅಲ್ಲೇ ನಿಂತಿದ್ದ ರಾಮಣ್ಣ, ಸರ್, ನಾನು ಒಂದೆರಡು ಮಾತು ಹೇಳ್ಬಹುದಾ ಎಂದು ಕೇಳಿದನು. ಹೇಳು ರಾಮಣ್ಣ, ನಂಗೆ ಗೊತ್ತು ನೀನೇನು ಹೇಳ್ತೀಯ ಅಂತ, ಅವರಿಗೂ ಗೊತ್ತಾಗ್ಲಿ, ಹೇಳ್ಬಿಡು, ಪ್ರಿನ್ಸಿಪಾಲ್ ಹೇಳಿದರು. ರಾಮಣ್ಣ ಮಧು ಅವರ ತಂದೆ ಶ್ರೀನಿವಾಸ್ ಕಡೆ ತಿರುಗಿ, ನೋಡಿ ಬುದ್ಧಿ, ನಾನು ರಾಮಣ್ಣ ಅಂತ, ಇದೇ ಕಾಲೇಜ್ನಾಗೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇವನಿ. ನನಗೆ ಒಬ್ಳು ಮಗಳು ಇದ್ಲು ಬುದ್ಧಿ, ಗಂಗಾ ಅಂತ. ಅವಳು SLC ಮುಗಿಸಿದ ಮ್ಯಾಕೆ ಇದೇ ಕಾಲೇಜ್ನಾಗೆ ಮುಂದೆ ಓದಿಸಿದ್ರೆ ಆಯ್ತು ಅಂತ ಇದೇ ಬುದ್ಧಿ ಅವರನ್ನ ಕೇಳಿದ್ದೆ. ಅವರು ಪ್ರಿನ್ಸಿಪಾಲ್ನ ತೋರಿಸಿ ಮುಂದುವರಿಸಿದನು. ಇವರು ಕೂಡ, ಆಯ್ತು ಬಿಡ್ಲ ರಾಮ, ಫೀಸ್ ನೋಡಿ ಕಟ್ಟಿಸ್ಕೊಂಡ್ರೆ ಆಯ್ತು, ನೀನ್ ಎಷ್ಟೊಂದ್ ದಿನದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಿ, ನಿನಗಿಲ್ಲ ಅನ್ನೋಕಾಯ್ತದ ಅಂದ್ರು ಬುದ್ಧಿ. ಅಷ್ಟು ಒಳ್ಳೆ ಮನ್ಸು ಅವ್ರದ್ದು. ಈ ವಿಷಯ ನಮ್ ಗಂಗಮ್ಮಗೆ ಹೇಳಿದ್ರೆ, ನಾನ್ ಆ ಕಾಲೇಜ್ನಾಗ ಓದಕ್ಕಿಲ್ಲ ಅಪ್ಪಯ್ಯ, ಅಲ್ಲಿ ರ್ಯಾಗಿಂಗ್ ಮಾಡ್ತಾರೆ ಅಂತ ಊರ್ ಮಂದಿ ಎಲ್ಲ ಹೇಳ್ತಾವ್ರೆ ಅಂದ್ಲು. ನನಗೆ ಶಾನೆ ಕೋಪ ಬಂತು. ಅವಳಿಗೆ ಬೈದು, ನಾನು ಇರಕ್ಕಿಲ್ವಾ ಅಲ್ಲಿ, ಯಾವನಾರ ಏನಾದ್ರು ಅಂದ್ರೆ ನನ್ಗೆ ಹೇಳು, ನಾನ್ ನಮ್ ಬುದ್ಧಿ ಅವ್ರಿಗೆ ಹೇಳ್ತೀನಿ ಅಂತ ಧೈರ್ಯ ಹೇಳಿ ಅವಳು ಎಷ್ಟು ಬೇಡ ಅಂದ್ರು ಇದೇ ಕಾಲೇಜ್ಗೆ ಹಚ್ಚಿಬಿಟ್ಟೆ ಬುದ್ಧಿ. ಸ್ವಲ್ಪ ದಿನ ಎಲ್ಲ ಸಂದಾಕೆ ಇತ್ತು. ಆಮೇಲೆ ನನ್ನ ಮಗಳು ದಿನಾ ಮನೆಗೆ ಬರೋಳು. ಅವನು ಹಂಗಂದ, ಇವನು ಹಿಂಗಂದ, ನಾನು ಕಾಲೇಜ್ಗೆ ಹೋಗಕ್ಕಿಲ್ಲ ಅಂತ ಏನೇನೋ ಸಬೂಬು ಹೇಳಕ್ ಶುರು ಮಾಡಿದ್ಲು. ಅದು ಯಾರು ಏನ್ ಮಾಡ್ತಾರೆ ನಾನು ನೋಡ್ತೀನಿ, ನಾಳೆ ನನ್ನ ಜೊತೆಗೆ ಕಾಲೇಜಿಗೆ ಬಾ ಅಂತ ಬೈದು ಬುದ್ಧಿ ಹೇಳ್ದೆ ಬುದ್ಧಿ. ಮರುದಿನ ಅವಳನ್ನ ಮುಂದೆ ಬಿಟ್ಟು ನಾನು ಹಿಂದೆ ಯಾರಿಗೂ ಕಾಣ್ದಂಗೆ ನಿಂತ್ಕೊಂಡು ನೋಡ್ತಿದ್ದೆ. ಒಂದಿಷ್ಟು ಗುಂಪು ಜನ ಸೇರ್ಕೊಂಡು ಒಂದು ಹುಡುಗನನ್ನ ತೋರಿಸಿ ಇವನಿಗೆ ಮುತ್ಕೊಡು ಅಂತೆಲ್ಲ ಕಾಡ್ಸೋಕ್ ಶುರು ಮಾಡಿದ್ರು. ನನಗೆ ಬೇಜಾರಾಗಿ ಅವಕ್ಕೆ ಬೈದು ಬುದ್ಧಿ ಹೇಳಕ್ ಹೋದ್ರೆ ನಂಗೆ ಬೈದ್ ಕಳಿಸ್ಬಿಟ್ರು. ಅದಕ್ಕೆ ಪ್ರಿನ್ಸಿಪಾಲ್ರ ಹತ್ರ ಹೇಳಿ ಅವ್ರಿಗೆ ಬುದ್ಧಿ ಕಲಿಸಿದ್ರಾತು, ನೀನೇನು ಹಂಚ್ಕೋಬೇಡ ಅಂತೇಳಿ ನನ್ನ ಮಗಳಿಗೆ ಧೈರ್ಯ ಹೇಳಿ ಕಳಿಸಿದೆ. ಬುದ್ಧಿ ಅವರು ಅವ್ರನ್ನ ಕರೆದು ಬೈದ್ರು, ಆದ್ರೆ ಅವ್ರು ಯಾವುದಕ್ಕೂ ಜಗ್ಲಿಲ್ಲ. 2 ದಿನ ಸುಮ್ಕೆ ಇದ್ದಂಗೆ ಮಾಡಿ 3ನೇ ದಿನ ಮತ್ತೆ ಶುರು ಮಾಡ್ಕೊಂಡ್ರು. ಮತ್ತೆ ನನ್ನ ಮಗಳನ್ನ ಹಿಡ್ಕೊಂಡು ಯಾವುದೋ ಹುಡುಗನ್ ತೋರಿಸಿ ಇವನನ್ನ ಹಿಡ್ಕೋ, ಇವನಿಗೆ ಮುಟ್ಕೊಡು ಅಂತೆಲ್ಲ ಕಾಟ ಕೊಡ್ತಾ ಇದ್ರು ಬುದ್ಧಿ. ಅವತ್ತು ಅವ್ರ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಅದನ್ನ ನಮ್ ಸೂರ್ಯಪ್ಪ ನೋಡಿ ಅವ್ರ ಹತ್ರ ಬಂದು ಆ ಹುಡುಗಿಗೆ ಹಂಗೆಲ್ಲ ಮಾಡಬೇಡಿ ಅಂತ ಬೇಡ್ಕೊಂಡ. ಅವರು ಹೇಳ್ದೆ ಇದ್ದಾಗ ಎಲ್ಲರಿಗೂ 4 ಏಟು ಬಿಗಿದು ಮನೆ ಕಳ್ಸಿದ್ದ. ಆಮೇಲೆ ಅವರೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ ಮಕ್ಕಳು ಅಂತ ಗೊತ್ತಾಗಿ ಅವರೆಲ್ಲ ಬಂದು ಶಾನೆ ಗಲಾಟೆ ಮಾಡಿ ಸೂರ್ಯಪ್ಪನನ್ನ ಈ ಕಾಲೇಜಿನಿಂದ ತೆಗಿಸ್ಬೇಕು, ಇಲ್ಲ ಅಂದ್ರೆ ನಿಮ್ ಕಾಲೇಜ್ಗೆ ಡೊನೇಷನ್ ಕೊಡಕ್ಕಿಲ್ಲ ಅಂತ ಜೋರ್ ಮಾಡಿದ್ರು. ಆದ್ರೆ ನಮ್ ಬುದ್ಧಿಯವರು ಒಂದ್ಸಾರಿ ಕ್ಷಮಿಸಿ ಇನ್ನೊಂದ್ಸಾರಿ ಹಿಂಗಾಗ್ದಂಗ್ ನೋಡ್ಕೊಳ್ತೀನಿ ಅಂತೇಳಿ ಅವ್ರನ್ನ ಸಾಗಾಕಿದ್ರು. ಸೂರ್ಯಪ್ಪ ಇದಕ್ಕೆಲ್ಲ ಬಗ್ಗದೆ ಒಂದು ಯೋಚನೆ ಮಾಡಿ ಅದಕ್ಕೊಂದು 4 ಮಂದಿ ಹುಡುಗರ ಜೊತೆ ಸೇರ್ಕೊಂಡು ಒಂದು ಉಪಾಯ ಮಾಡಿದ್ರು. ಅದರಲ್ಲಿ ಈಗ ಹೋದ್ನಲ್ಲ ಅನಿಕೇತ್, ಅವನು ಕೂಡ ಒಬ್ಬ. ಮುಂದೆ ನಾನು ಹೇಳ್ತೀನಿ ಕೇಳಿ ಎಂದು ಪ್ರಿನ್ಸಿಪಾಲ್ ಮುಂದುವರಿಸಿದರು. ರ್ಯಾಗಿಂಗ್ ಮಾಡೋ ಹುಡುಗರನ್ನೆಲ್ಲ ಒಂದು ಲೀಸ್ಟ್ ಮಾಡಿ ಅವ್ರ ಮನೆಯವರನ್ನ ಭೇಟಿಯಾಗಿ ಅವ್ರ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ, ಅಕ್ಕ ತಂಗಿಯರನ್ನ, ಹುಡುಗರಿಗೆ ತುಂಬಾ ಹತ್ತಿರವಿರುವ ಕಸಿನ್ಸ್ ಎಲ್ಲರನ್ನು ಸೇರಿಸಿ ಒಂದು ಗುಂಪು ಮಾಡಿ ಇಡೀ ಕಾಲೇಜ್ನಲ್ಲಿ ಅವರು ಮಾಡ್ತಿರೋ ರ್ಯಾಗಿಂಗ್ ಬಗ್ಗೆ ವಿವರಿಸಿ, ನೀವೆಲ್ಲರೂ ನಮ್ಮ ಜೊತೆ ಸಹಕರಿಸಿದ್ರೆ ನಿಮ್ಮ ಮನೆಯ ಗಂಡು ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರೋ ಹಾಗೆ ಮಾಡಬಹುದು, ಹೆಣ್ಣು ಮಕ್ಕಳ ಮೇಲೆ ಗೌರವ ಬರೋ ಥರ ಮಾಡಬಹುದು, ನಮ್ಮ ಜೊತೆ ದಯವಿಟ್ಟು ಕೈ ಜೋಡಿಸಿ ಎಂದು ಕೈ ಮುಗಿದು ಬೇಡಿಕೊಂಡ. ಅಲ್ಲಿದ್ದವರೆಲ್ಲ ಕಾಲೇಜ್ ಹುಡುಗಿರು. ತಾವೂ ಒಂದಲ್ಲ ಒಂದಿನ ಇದೇ ಜಾಗದಲ್ಲಿ ಸಿಲುಕಿಕೊಂಡವರು ಅನ್ಸುತ್ತೆ. ಸೂರ್ಯ ಹೇಳಿದ ತಕ್ಷಣ ತಮ್ಮ ಸಂಪೂರ್ಣ ಒಪ್ಪಿಗೆ ಕೊಟ್ರು. ಇದೆಲ್ಲ ಗುಟ್ಟಾಗಿ ನಡೀತಿತ್ತು. ನಮ್ಮ ಕಾಲೇಜ್ ಹುಡುಗಿರನ್ನ ಸೇರಿಸಿ ಅವರೆಲ್ಲರೂ
ಯಾವ್ಯಾವ ರೀತಿ ರ್ಯಾಗಿಂಗ್ ಮಾಡಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡು ಒಂದಷ್ಟು ಜನ ಹುಡುಗರನ್ನ ಕರೆದುಕೊಂಡು ಬಂದು ಬೇರೆ ಬೇರೆ ಜಾಗಕ್ಕೆ ಹೋಗಿ ಅದೇ ಥರ ರ್ಯಾಗಿಂಗ್ ಅವರ ಮನೆಯ ಹುಡುಗಿಯರಿಗೆ ಮಾಡಿ ಆ ದೃಶ್ಯಗಳನ್ನು ವಿಡಿಯೋ ತೆಗೆದುಕೊಂಡು ಬಂದು ಈ ಹುಡುಗರಿಗೆ ಒಂದು ಫಂಕ್ಷನ್ ನೆಪ ಹೇಳಿ ಆ ವಿಡಿಯೋಗಳನ್ನು ತೋರಿಸಿದ. ಅಲ್ಲಿ ಕುಳಿತ ಒಬ್ಬೊಬ್ಬ ವಿದ್ಯಾರ್ಥಿಯ ಕಣ್ಣಲ್ಲಿ ನೀರು. ನಮ್ಮನೆ ಹೆಣ್ಮಕ್ಳಿಗೆ ಯಾರು ಈ ಥರ ರ್ಯಾಗಿಂಗ್ ಮಾಡ್ತಿರೋದು ಅಂತ ರೋಷ, ಸಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಬಂದಿತ್ತು. ಅವರು ಆ ವಿಡಿಯೋವನ್ನ ಪೂರ್ತಿ ನೋಡೋಕ್ಕೂ ಆಗದೆ ಕಣ್ಣು ಮುಚ್ಚಿ ಕುಳಿತು ಬಿಟ್ಟರು. ತಾವು ಮಾತನಾಡುವ ಅದೇ ಅಶ್ಲೀಲ ಭಾಷೆ, ತಾವು ಹುಡುಗಿಯರನ್ನು ಮುಟ್ಟುವ ರೀತಿ, ಅವರನ್ನು ನೋಡುವ ಕೆಟ್ಟ ದೃಷ್ಟಿಗಳು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಅದೇ ಥರ ಆದಾಗ ಅವರಿಗೆ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ವಿಡಿಯೋ ಪೂರ್ತಿ ಮುಗಿದ ಮೇಲೆ ಎಲ್ಲರಿಗೂ ತಮ್ಮ ಮೇಲೆಯೇ ಕೋಪ, ಪಶ್ಚಾತ್ತಾಪ. ಸೂರ್ಯ ಮಾಡಿದ್ದ ಉಪಾಯ ಅಲ್ಲಿಗೆ ಸಕ್ಸಸ್ ಆಗಿತ್ತು. ಇಡೀ ಕಾಲೇಜ್ನ ವಾತಾವರಣವೇ ಬದಲಾಗಿತ್ತು. ಈ ರಾಮಣ್ಣನ ಮಗಳು ಗಂಗಾ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಬೆಂಗಳೂರಲ್ಲಿ ಈಗ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಎಂದರು ಪ್ರಿನ್ಸಿಪಾಲ್. ಹೌದು ಬುದ್ಧಿ, ಇಷ್ಟು ಒಳ್ಳೆ ಮನ್ಸಿನ ಸೂರ್ಯಪ್ಪ ಈ ಕೆಲಸ ಹೆಂಗ್ ಮಾಡ್ತಾನೆ ನೀವೇ ಹೇಳಿ ಬುದ್ಧಿ. ಯಾರೋ ಗುರ್ತು ಪರಿಚಯ ಇಲ್ಲದೆ ಇರೋ ಹೆಣ್ಮಕ್ಳಿಗೆ ಸಹಾಯ ಮಾಡಿದವನು ಇನ್ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋ ಹುಡುಗಿಗೆ ಈ ತರ ಹೆಂಗ್ ಮಾಡ್ತಾನೆ ನೀವೇ ಹೇಳಿ ಎಂದಾಗ ಅಲ್ಲಿದ್ದ ಪ್ರೀತಿ ಸಿಂಧುಗೆ ಸೂರ್ಯನ ಮೇಲೆ ಗೌರವ ಇನ್ನೂ ಹೆಚ್ಚಾಗಿತ್ತು. ಶ್ರೀನಿವಾಸ್, ಪ್ರಸಾದ್, ಮಧು ಏನು ಮಾತನಾಡದೆ ಸುಮ್ಮನೆ ಇದ್ದರು. ಇಡೀ ಕೋಣೆ ನಿಶಬ್ದವಾಗಿತ್ತು. ಅದರ ಮೌನವನ್ನು ಅಳಿಸಲು ಪ್ರಸಾದ್ಗೆ ಆಕಾಶ್ನಿಂದ ಕರೆ ಬಂದಿತು. ಅಪ್ಪ, ಅವತ್ತು ಸೂರ್ಯನ ತಾಯಿನ ಅಡ್ಮಿಟ್ ಮಾಡಿದ್ದ ಆಸ್ಪತ್ರೆಗೆ ಬನ್ನಿ ಬೇಗ, ಅವರ ಅಮ್ಮ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಎಂದು ಹೇಳಿ ಕಾಲ್ ಕಟ್ ಮಾಡಿದನು. ಪ್ರಸಾದ್ಗೆ ನಿಂತನೆಲ್ಲ ಕುಸಿದಂತೆ ಅನ್ನಿಸಿತು. ಮುಂದೆ ಏನೋ ಕೆಟ್ಟದಾಗುತ್ತದೆ ಅಂತ ಅವರ ಮನ ಸಾರಿ ಹೇಳ್ತಿತ್ತು. ತಡ ಮಾಡದೆ ಅಲ್ಲಿರುವ ಪ್ರಿನ್ಸಿಪಾಲ್ಗೆ ವಿಷಯ ತಿಳಿಸಿ ಮಧು ಮತ್ತು ಶ್ರೀನಿವಾಸರನ್ನ ಕರೆದುಕೊಂಡು ಅದೇ ಆಸ್ಪತ್ರೆಗೆ ಕರೆತಂದರು. ಪ್ರೀತಿ, ಸಿಂಧು, ರಾಮಣ್ಣ ಕೂಡ ಒಂದು ಆಟೋ ಹಿಡಿದು ಅವರನ್ನ ಹಿಂಬಾಲಿಸಿದರು. ಪ್ರಿನ್ಸಿಪಾಲ್ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ವಿಷಯ ತಿಳಿಸಿ ಸೂರ್ಯನನ್ನ ಕರೆದುಕೊಂಡು ಆಸ್ಪತ್ರೆಗೆ ಬಂದರು. ಸೂರ್ಯ ಸೀದಾ ಆಸ್ಪತ್ರೆಗೆ ಬಂದವನೇ ಡಾಕ್ಟರ್ ಬಳಿ ಓಡಿದ್ದ. ಅವನ ಬರುವಿಕೆಯನ್ನೇ ಕಾಯುತ್ತಿದ್ದ ಡಾಕ್ಟರ್, ಏನ್ ಸೂರ್ಯ, ನಾನು ಅವತ್ತೇ ಹೇಳಿರ್ಲಿಲ್ವಾ ಶಾಕಿಂಗ್ ನ್ಯೂಸ್ ಎಲ್ಲ ಹೇಳ್ಬಾರ್ದು, ಅವ್ರ ಮನಸ್ಸು ತುಂಬಾ ಸೂಕ್ಷ್ಮ ಆಗ್ಬಿಟ್ಟಿದೆ ಅಂತ. ಸೂರ್ಯ ಸೀದಾ ಅನಿಕೇತ್ ಬಳಿ ಹೋದವನೇ ಅವನನ್ನು ಎಳೆದುಕೊಂಡು ಬಂದು ಡಾಕ್ಟರ್ ಹತ್ರ ನಿಲ್ಲಿಸಿ, ಏನಾಯ್ತು ಹೇಳು ಅನಿ, ಯಾಕೆ ಅಮ್ಮನ ಆಸ್ಪತ್ರೆ ಕರ್ಕೊಂಡು ಬಂದೆ, ಅವ್ರಿಗೆ ಈ ವಿಷಯ ಗೊತ್ತಾಯ್ತಾ ಎಂದು ಜೋರು ಧ್ವನಿ ಏರಿಸಿ ಕೇಳಲು, ಹೌದು ಸೂರ್ಯ, ನಿನ್ನ ಪೊಲೀಸ್ನವರು ಕರ್ಕೊಂಡು ಹೋಗ್ತಿದ್ದಂತೆ ಈ ಕಡೆ ಪ್ರಿನ್ಸಿಪಾಲ್ ನಿಮ್ಮ ಅಮ್ಮನಿಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸ್ಬಿಟ್ರು. ಅಷ್ಟೇ ಅಲ್ಲದೆ ಮಧು ಅವರ ಅಪ್ಪ ನಿಮ್ಮ ಅಮ್ಮನಿಗೆ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ರು ಕಣೋ ಎಂದಾಗ ಸೂರ್ಯ ಉಗ್ರವಾಗಿ ಹೋಗಿದ್ದನು. ಮಧು ತನ್ನ ಪ್ರೀತಿನೇ ನಂಬಲಿಲ್ಲ ಅನ್ನೋದು ಒಂದು ಕಾರಣ, ಆದರೆ ಅವರ ಅಪ್ಪ ತನ್ನ ತಾಯಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದು ಸೂರ್ಯನಿಗೆ ಸಹಿಸಿಕೊಳ್ಳಕ್ಕಾಗಲಿಲ್ಲ. ಅವನೇ ಕೋಪದಿಂದ ಗೋಡೆಗೆ ಗುದ್ದಿದ. ಸಾರಿ ಡಾಕ್ಟರ್, ಇದೇ ಕೊನೆ, ಇನ್ಮುಂದೆ ಹೀಗಾಗದೆ ಹಾಗೆ ನಾನು ನೋಡ್ಕೊಳ್ತೀನಿ ಎಂದು ಹೇಳಲು, ಸಾರಿ, ನಾವು ಕೇಳಬೇಕು ಸೂರ್ಯ, ನನಗೆ ಯಾಕೋ ನಿಮ್ಮ ತಾಯಿ ಬದುಕ್ತಾರೋ ಇಲ್ವೋ ಅನಿಸ್ತಿದೆ. BP ತುಂಬ ಏರಿಳಿತ ಆಗ್ತಿದೆ, ಕಂಟ್ರೋಲ್ಗೆ ಸಿಗ್ತಿಲ್ಲ, ಪ್ರಜ್ಞೆ ಬಂದರೆ ಏನಾದರೂ ಮಾಡಬಹುದು ಎಂದಾಗ, ಡಾಕ್ಟ್ರೇ ಪ್ಲೀಸ್ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಥರ ಹೇಳಬೇಡಿ. ನೋಡೋಣ ಸೂರ್ಯ, ಪ್ರಜ್ಞೆ ಬಂದರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಎಂದು ಹೇಳಿ ಕೈ ಚೆಲ್ಲಿದರು. ಅನಿಕೇತ್, ಸೂರ್ಯ, ಅಲ್ಲಿ ಮಧು ಅವರ ಅಪ್ಪ ಬಂದಿದ್ದಾರೆ ಕಣೋ ಎಂದ. ಬರಲಿ ಬಿಡು ಅನಿ, ಜೀವನದಲ್ಲಿ ಮೊದಲ ಸಾರಿ ಲವ್ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ. ಪ್ರಿನ್ಸಿಪಾಲ್ ಬಂದು ಸೂರ್ಯನ ಕೈ ಹಿಡಿದು, ಸಾರಿ ಸೂರ್ಯ, ನಿನ್ನ ತಪ್ಪು ಇರಲ್ಲ ಅಂತ ಗೊತ್ತಿದ್ರು ನಾನು ಜೈಲಿಗೆ ಕಳಿಸ್ಬಿಟ್ಟೆ. ಕಾಲೇಜ್ ಅಂತ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಒಂದೇ, ಅದಕ್ಕೆ ಹೀಗೆ ಮಾಡಬೇಕಾಗಿ ಬಂತು ಎಂದರು. ಸಾರಿ ಕೇಳಬೇಡಿ ಸರ್, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ ಎಂದು ಕಣ್ಣೊರೆಸಿಕೊಂಡು ಅವನ ತಾಯಿಯ ಬಳಿ ಹೋಗಿ ಕುಳಿತನು. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು. ಖುಷಿ.